ನಮಸ್ತೆ ಎಲ್ಲರಿಗೂ. ಮೊನ್ನೆ ತರಗತಿಯಲ್ಲಿ ನಾವು ಸಮಾಸಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ಅವ್ಯಯಗಳ ಬಗ್ಗೆ ತಿಳ್ಕೊಳ್ಳೋಣ. ಅವ್ಯಯಗಳು ಅಂತ ಏನಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ವ್ಯಯ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಏನು ವ್ಯಯ ಅಂದರೆ? ಕನ್ನಡದಲ್ಲಿ ವ್ಯಯ ಅಂದರೆ ಬದಲಾಗುವುದು ಅಂತ ಅರ್ಥ. ಅಂದರೆ ಪರಿವರ್ತಿತವಾಗುವುದು ಅಂತ. ಒಂದು ಸಂದರ್ಭಗಳಲ್ಲಿ ಇನ್ನೊಂದು ಸಂದರ್ಭಗಳಲ್ಲಿ ಒಂದನ್ನು ಬದಲಾಯಿಸ್ತೀವಿ ನಾವು, ವಾಕ್ಯಗಳನ್ನು ಬದಲಾಯಿಸ್ತೀವಿ. ಉದಾಹರಣೆಗೆ, ಅವಳು ಮನೆಗೆ ಹೋದಳು ಅಲ್ವಾ, ಇಲ್ಲಿ ವಚನವನ್ನು ಬದಲಾಯಿಸಿದ್ವಿ. ಆದರೆ ಕೆಲವು ಸಂದರ್ಭಗಳಲ್ಲಿ ಬದಲಾಗಲ್ಲ. ವಚನ ಬದಲಾದರೂ ಬದಲಾಗಲ್ಲ, ಲಿಂಗ ಬದಲಾದರೂ ಬದಲಾಗಲ್ಲ, ವಿಭಕ್ತಿ ಪ್ರತ್ಯಯಗಳು ಬದಲಾದರೂ ಕೂಡ ಒಂದು ಪದಗಳು ಬದಲಾಗಲ್ಲ. ಆ ಪದಗಳನ್ನೇ ನಾವು ಅವ್ಯಯ ಅಂತ ಕರ್ಕೊಳ್ತೀವಿ. ಈಗ ಅರ್ಥ ಆಯಿತು ಅಂದ್ಕೊಳ್ತೀನಿ. ವ್ಯಯ ಅಂದರೆ ಬದಲಾಗೋದು, ಅವ್ಯಯ ಅಂದರೆ ಬದಲಾಗದೆ ಹಾಗೆ ಉಳಿತಕ್ಕಂತಹ ಪದಗಳನ್ನು ನಾವು ಅವ್ಯಯಗಳು ಅಂತ ಕರ್ಕೊಳ್ತೀವಿ. ಈಗ ಅವ್ಯಯಗಳು ಅಂದರೆ ನಾಮಪದ, ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಲ್ಲಿ ರೂಪಭೇದವನ್ನು ಹೊಂದದೆ ಏಕರೂಪವಾಗಿ ನಿಲ್ಲುವ ಶಬ್ದಗಳನ್ನು ನಾವೇನಂತ ಕರ್ಕೊಳ್ತೀವಿ? ಅವ್ಯಯ ಅಂತ ಕರ್ಕೊಳ್ತೀವಿ. ಈಗ ನಾಮಪದ ಬದಲಾದ ತಕ್ಷಣ ಕ್ರಿಯಾಪದನೂ ಬದಲಾಗುತ್ತೆ. ಅವಳು ಮನೆಗೆ ಹೋದಳು, ಅವನು ಶಾಲೆಗೆ ಹೋದನು ಅಲ್ವಾ. ಆದರೆ ಇವ್ಯಾವುದರಿಂದನೂ, ಲಿಂಗದಿಂದನೂ ಬದಲಾಗಬಾರ್ದು, ವಚನದಿಂದನೂ ಬದಲಾಗಬಾರ್ದು, ಇದರ ವಿಭಕ್ತಿ ಪ್ರತ್ಯಯಗಳಿಂದನೂ ಬದಲಾಗಬಾರ್ದು. ಹಾಗೆ ಉಳ್ಕೊಂಡಂತಹ ಪದಗಳನ್ನು ನಾವೇನಂತ ಕರ್ಕೊಳ್ತೀವಿ? ಅವ್ಯಯಗಳು ಅಂತ ಕರ್ಕೊಳ್ತೀವಿ. ಇವಾಗ ನೋಡಿ, ಅವರ ಮನೆ ಸೊಗಸಾಗಿದೆ, ಆಕೆಯ ಮಾತು ಸೊಗಸಾಗಿದೆ, ಅವನ ಮನೆ ಸೊಗಸಾಗಿದೆ. ಇಲ್ಲಿ ನಿಮಗೇನು ಕಾಣಿಸ್ತಾ ಇದೆ? ಸೊಗಸಾಗಿದೆ ಅನ್ನೋದು 3 ಸೆಂಟೆನ್ಸಲ್ಲಿ ಸೊಗಸಾಗಿದೆ ಅಂತ ಬಂದಿದೆ. ಇಲ್ಲಿ ಅವರ ಅಂತ ಬಂದಾಗ ಈ ಸೊಗಸಾಗಿದೆ ಅನ್ನೋದೇನಾದ್ರು ಬದಲಾಯ್ತಾ? ಇಲ್ಲಿ ಪ್ಲೂರಲ್ ಫಾರಮ್ ಆಗಬೇಕಿತ್ತಲ್ವಾ, ಬಹುವಚನ ಆಗಬೇಕಿತ್ತಲ್ವಾ? ವಚನಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆಕೆಯ ಮಾತು ಸೊಗಸಾಗಿದೆ, ಇಲ್ಲಿ ಆಕೆ ಅಂತ ಇದೆ, ಇಲ್ಲಿ ಲಿಂಗ ಬದಲಾಗಬೇಕಾಗಿತ್ತಲ್ಲ, ಇಲ್ಲ, ಆಗಿಲ್ಲ, ಹಾಗೇ ಇದೆ. ಹಾಗೇ ಇರತಕ್ಕಂತಹ ಪದಗಳನ್ನು ಇಲ್ಲಿ ಅವರ ಎಂಬ ವಿಭಕ್ತಿ ಪ್ರತ್ಯಯ ಲಿಂಗ ವಚನಕ್ಕೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಆದರೆ ಸೊಗಸಾಗಿದೆ ಎಂಬ ಪದ ಯಾವ ರೀತಿಯಲ್ಲಿಯೂ ಬದಲಾಗದೆ 3 ಸನ್ನಿವೇಶಗಳಲ್ಲೂ ಕೂಡ ಇದ್ದ ಹಾಗೆ ಇರುತ್ತೆ. ಈ ರೀತಿ ಬದಲಾಗದೇ ಇರುವಂತಹ ಪದಗಳನ್ನು ನಾವು ಅವ್ಯಯಗಳು ಅಂತ ಕರ್ಕೊಳ್ತೀವಿ. ಈ ಅವ್ಯಯಗಳಲ್ಲಿ 6 ವಿಧಗಳು ಬರ್ತವೆ, 8 ವಿಧಗಳು ಬರ್ತವೆ. ಆದರೆ ಕೃದಂತಾವ್ಯಯ, ತದ್ದಿತಾಂತಾವ್ಯಯ ನಾನು ಮೊದಲೇ ತಿಳಿಸ್ಕೊಟ್ಬಿಟ್ಟಿದ್ದೀನಿ ಕೃದಂತದಲ್ಲಿ. ಅದನ್ನು ಮತ್ತೆ ಇಲ್ಲಿ ತೊಗೊಂಬಂದು ಮಿಕ್ಸ್ ಮಾಡಿದ್ರೆ ಮತ್ತೆ ಕನ್ಫ್ಯೂಸ್ ಜಾಸ್ತಿ ಆಗೋಗ್ಬಿಡುತ್ತೆ. ಆ ತರಗತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅಲ್ಲಿ ತಿಳ್ಕೊಂಬಿಡಿ. ಈಗ ಸಾಮಾನ್ಯಾವ್ಯಯ, ಅನುಕರಣಾವ್ಯಯ, ಭಾವಸೂಚಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಅವಧಾರಣಾರ್ಥಕ ಅವ್ಯಯ, ಇವು 6 ವಿಧಗಳು. ಹೀಗಂದರೆ ಸಾಮಾನ್ಯ ಅವ್ಯಯ ಅಂದರೆ ಏನು? ಇವಾಗ ಯಾವುದಾದ್ರೂ ಒಂದು ಕ್ರಿಯೆ ನಡೆದಿದೆ ಅಂತ ತಿಳ್ಕೊಳ್ಳಿ. ಆ ಕ್ರಿಯೆ ಹೇಗೆ ನಡೆದಿದೆ, ಕಾಲ ಯಾವುದು, ಸ್ಥಳ ಯಾವುದು, ಇವನ್ನ ತಿಳಿಸ್ತಕ್ಕಂತಹ ಅವ್ಯಯಗಳಿಗೆ ನಾವೇನಂತ ಕರ್ಕೊಳ್ತೀವಿ? ಸಾಮಾನ್ಯ ಅವ್ಯಯಗಳು ಅಂತ ಕರ್ಕೊಳ್ತೀವಿ. ಮತ್ತು ಇದು ಕ್ರಿಯೆ ಹೇಗೆ ನಡೆದಿದೆ ಅಂದರೆ ಕ್ರಿಯೆಯ ವಿಶೇಷತೆಯನ್ನು ತಿಳಿಸೋದ್ರಿಂದ ಇದನ್ನು ಕ್ರಿಯಾ ವಿಶೇಷಣ ಅಂತ ಕೂಡ ನಾವು ಕರ್ಕೊಳ್ತೀವಿ. ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಯಾವುದಾದ್ರೂ ಒಂದು ಕ್ರಿಯೆ ಹೇಗೆ ನಡೆದಿದೆ ಅಂತ ತಿಳಿಸ್ತಕ್ಕಂತಹ ಪದವನ್ನು ನಾವು ಸಾಮಾನ್ಯ ಅವ್ಯಯ ಅಂತ ಕರ್ಕೊಳ್ತೀವಿ. ಉದಾಹರಣೆ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಮಕ್ಕಳು ಸುಮ್ಮನೆ ಕುಳಿತಿದ್ದಾರೆ. ಇಲ್ಲಿ ಮಕ್ಕಳು ಹೇಗೆ ಕುಳಿತಿದ್ದಾರೆ ಅಂದರೆ ರೀತಿ, ಹೇಗೆ ಕುಳಿತಿದ್ದಾರೆ ಅಂತ ತಿಳಿಸೋದ ಶಬ್ದಕ್ಕೆ ನಾವು ಅವ್ಯಯ, ಸಾಮಾನ್ಯ ಅವ್ಯಯ ಅಂತ ಕರ್ಕೊಳ್ತೀವಿ. ಕಮಲ ಚೆನ್ನಾಗಿ ಓಡಿದಳು, ಇದು ಅಷ್ಟೇ ಕ್ರಿಯೆಯ ವಿಶೇಷತೆಯನ್ನು ತಿಳಿಸುತ್ತೆ. ನಾವು ಕೂಡಲೇ ಹಿಂದಿರುಗಿದೆವು, ಇದು ಅಷ್ಟೇ ಕ್ರಿಯೆಯ ಕಾಲವನ್ನು ಸೂಚಿಸುತ್ತೆ. ನಾವು ಅಲ್ಲಿಗೆ ಹೋದೆವು, ಇದು ಅಷ್ಟೇ ಕ್ರಿಯೆಯ ಸ್ಥಳವನ್ನು ಸೂಚಿಸುತ್ತೆ. ಇಲ್ಲಿಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಒಂದು ಕ್ರಿಯೆಯಲ್ಲಿ ವಿಶೇಷತೆ, ಆಮೇಲೆ ಸ್ಥಳ, ಕಾಲ, ಇವು 3 ತಿಳಿಸ್ತಕ್ಕಂತಹ ಅವ್ಯಯಗಳಿಗೆ ನಾವು ಸಾಮಾನ್ಯ ಅವ್ಯಯ ಅಂತ ಕರ್ಕೊಳ್ತೀವಿ. ಇದು ಮೋಸ್ಟ್ ಇಂಪಾರ್ಟೆಂಟು. ಈ ಅನುಕರಣ ಅವ್ಯಯ ಮತ್ತು ದ್ವಿರುಕ್ತಿಗೆ ವಿದ್ಯಾರ್ಥಿಗಳು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಯಾಕಂದರೆ ದ್ವಿರುಕ್ತಿಯಲ್ಲೂ ನಾವು 2 ಬಾರಿ ಉಚ್ಚಾರಣೆ ಮಾಡ್ತೀವಿ, ಅನುಕರಣ ವ್ಯಯದಲ್ಲೂ 2 ಬಾರಿ ಉಚ್ಚಾರಣೆ ಮಾಡ್ತೀವಿ. ಆದರೆ ಇಲ್ಲಿ ಸ್ವಲ್ಪ ಮಾತ್ರ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ತಿಳ್ಕೊಂಬಿಟ್ರೆ ಕನ್ಫ್ಯೂಸ್ ಆಗಲ್ಲ.
ವಿರುಕ್ತಿಯಲ್ಲಿ ಒಂದು ವಿಶೇಷ ಪದವನ್ನು ಎರಡೆರಡು ಬಾರಿ ಉಚ್ಚಾರಣೆ ಮಾಡ್ತೀವಿ. ಅಲ್ಲಿ ಉಚ್ಚಾರಣೆ ಮಾಡುವಂತಹ ಪದಕ್ಕೆ ಅರ್ಥ ಇರುತ್ತೆ. ಆದರೆ ಅನುಕರಣ ವ್ಯಯದಲ್ಲಿ ಅರ್ಥ ಇರೋದಿಲ್ಲ. ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ತಾವು ಹೇಗೆ ಕೇಳಿಸ್ಕೊಳ್ತೀವೋ ಹಾಗೆ ಉಚ್ಚಾರಣೆ ಮಾಡೋದಕ್ಕೆ ಅನುಕರಣ ಅವ್ಯಯ ಅಂದರೆ ಅನುಕರಣೆ ಮಾಡಿ ಹೇಳೋಂಥದ್ದಕ್ಕೆ ಅನುಕರಣ ವ್ಯಯ ಅಂತ ಹೇಳ್ತೀವಿ. ಈಗ ನೋಡಿ, ಇಲ್ಲೊಂದು ಬಾಕ್ಸ್ ಇದೆ. ಈ ಬಾಕ್ಸನ್ನು ನಾನು ಹೀಗೆ ಎತ್ತಾಕ್ತೀನಿ. ಹೀಗೆ ಎತ್ತಾಕಿದಾಗ ನಿಮಗೆ ಒಂದು ಶಬ್ದ ಕೇಳಿಸುತ್ತಲ್ವ? ಆ ಶಬ್ದ ನಿಮಗೆ ಹೇಗೆ ಕೇಳಿಸ್ತೋ, ಅಯ್ಯೋ ಆ ಬಾಕ್ಸು ರಪ ರಪ ಬಿದ್ಬಿಡ್ತಪ್ಪ, ಆ ಬಾಕ್ಸು ಡಬ ಡಬ ಬಿದ್ಬಿಡ್ತಪ್ಪ, ಈ ರೀತಿ ಆ ಶಬ್ದವು ನಿಮಗೆ ಹೇಗೆ ಕೇಳಿಸ್ತೋ ಅದನ್ನು 2 ಬಾರಿ ಉಚ್ಚಾರಣೆ ಮಾಡಿದ್ರೆ ಅದು ಅನುಕರಣ ಅವ್ಯಯ. ಇಷ್ಟೇ ವ್ಯತ್ಯಾಸ ಇರೋದು. ಈಗ ಹಾವು ಹೋಗ್ತಾ ಇರುತ್ತೆ, ಅದು ಹುಲ್ಲೊಳಗೆಲ್ಲ ಹೋಗ್ಬೇಕಾದ್ರೆ ಸರ ಸರ ಸೌಂಡ್ ಬರುತ್ತೆ. ನಾವೇನಂತ ಕರ್ಕೊಳ್ತೀವಿ, ಹಾವು ಸರಸರ ಅಂತ ಹೋಯ್ತು. ಶಾಲೆ ಗಂಟೆ ಢಣ ಢಣ ಅಂತ ಬಾರಿಸ್ತು. ಮಕ್ಕಳು ಗಳಗಳ ಅಂತ ಅಳ್ತಾ ಇದ್ರು. ಅಂದರೆ ಅವರು ಅಳೋ ರೀತಿ, ಆ ಶಬ್ದ ನಿಮಗೆ ಹೇಗೆ ಕೇಳಿಸುತ್ತೋ ಅದನ್ನು 2 ಬಾರಿ ಉಚ್ಚಾರಣೆ ಮಾಡ್ತೀರಲ್ವ, ಅದಕ್ಕೆ ಅನುಕರಣ ವ್ಯಯ ಅಂತೇಳಿ ನಾವು ಕರ್ಕೊಳ್ತೀವಿ. ಉದಾಹರಣೆ, ಪಿಳ ಪಿಳನೆ, ಅವಳು ಪಿಳ 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 ಅಂತ ಕಂಡುಬಿಡ್ತಾಳೆ. ದಪ್ಪ ದಪ್ಪ ಅಂತ ಬಿದ್ದಾವ, ವಟ ವಟ ಅಂತ ಮಾತಾಡ್ತೀಯಲ್ಲೇ ಅಂತೀವಿ. ಇಲ್ಲ, ಗಾಳಿ ಸ್ವೀಯೇ ಬೀಸ್ತಾ ಇದೆ. ಆ ಗಾಳಿ ಬೀಸಬೇಕಾದ್ರೆ ಒಂದು ಸೌಂಡ್ ಕೇಳುತ್ತೆ, ಝೀ ಅಂತೇಳಿ. ಇವಾಗ ಇಲ್ಲಾಂದರೆ ಸೊಳ್ಳೆ ಗುಯ್ ಅಂತಿದೆಯಪ್ಪ ಅಂತೀವಿ. ಇಲ್ಲಾಂದರೆ ವಿಮಾನ ಹೇಗೋಯ್ತು ಗೊತ್ತಾ, ಝೀ ಅಂತ ಹೋಯ್ತು ಅಂತೀವಿ. ಅಂದರೆ ಆ ವಿಮಾನ ಹಾರುವಾಗ ಬರ್ತಕ್ಕಂತಹ ಶಬ್ದವನ್ನು ಅನುಕರಣೆ ಮಾಡ್ತೀವಲ್ವ, ಅದನ್ನು ನಾವು ಅನುಕರಣ ವ್ಯಯ ಅಂತ ಕರ್ಕೊಳ್ತೀವಿ. ಇನ್ನು ಭಾವಸೂಚಕ ಅವ್ಯಯ, ಇದು ತುಂಬ ಇಂಪಾರ್ಟೆಂಟು. ಭಾವಸೂಚಕ ಅವ್ಯಯ ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಮನಸ್ಸಿನ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು ಅಂತ. ಅಲ್ಲಿ ಕೋಪ ಇರ್ಬೋದು, ಆಶ್ಚರ್ಯ ಇರ್ಬೋದು, ದುಃಖ ಇರ್ಬೋದು, ಪ್ರಶ್ನೆ ಇರ್ಬೋದು, ಸಂಶಯ ಇರ್ಬೋದು, ಮೆಚ್ಚುಗೆ ಇರ್ಬೋದು, ತಿರಸ್ಕಾರನೂ ಇರ್ಬೋದು. ಇವೆಲ್ಲ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕಾಗಿ ಕೆಲವೊಂದು ಶಬ್ದಗಳನ್ನು ಬಳಸ್ಕೊಳ್ತೀವಿ. ಅವೇ ಭಾವಸೂಚಕ ಅವ್ಯಯಗಳು. ಅವಕ್ಕೆ ಯಾವುದೇ ಮೀನಿಂಗ್ ಇರೋದಿಲ್ಲ. ಉದಾಹರಣೆ, ಛೇ, ಎಲ್ಲಾದರೂ ಉಂಟೆ? ಛೇ, ಎಲ್ಲಾದರೂ ಉಂಟಾ? ಇದು ಪ್ರಶ್ನೆಗೆ. ಆಹಾ, ಎಷ್ಟು ಮನೋಹರವಾಗಿದೆ ಗೊತ್ತಾ? ಇದು ಆಶ್ಚರ್ಯಕ್ಕೆ. ಅಯ್ಯೋ, ಏಕೆ ಹೀಗಾಯಿತು? ಅಯ್ಯೋ, ಇದು ದುಃಖಕ್ಕೆ. ಇನ್ನು ಅಕಟಕಟ, ಹೀಗಾಗಬಾರ್ದಾಗಿತ್ತು. ಆಹಾ, ಎಷ್ಟಿದೆಯಾ ಅಲ್ವಾ? ಭಲೆ, ಇದು ಮೆಚ್ಚುಗೆಗೆ. ಭಲೆ, ಜಾಣ ನೀನು. ಛೇ, ಹೌದಾ? ಥೂ, ಇದು ತಿರಸ್ಕಾರಕ್ಕೆ. ಥೂ, ಬೇಡಪ್ಪ. ಓಹೋ, ಹಾಗಾ? ಇದು ಆಶ್ಚರ್ಯಕ್ಕೆ. ಈ ರೀತಿ ಆಶ್ಚರ್ಯವನ್ನು ಸೂಚಿಸೋದಕ್ಕೆ ಕೆಲವು ಪದಗಳನ್ನು ನಾವು ಬಳಸ್ಕೊಳ್ತಾ ಇರ್ತೀವಿ. ಅದೇ ಭಾವಸೂಚಕ ಅವ್ಯಯ. ಮುಂದಿನದು ಸಂಬಂಧಾರ್ಥಕ ಅವ್ಯಯ. ಹೆಸರು ಹೇಳ್ತಿದೆ. ಸಂಬಂಧ ಅಂದರೆ ಕೊಂಡಿ ಬೆಸುಗೆ ಅಂತೇಳಿ ಸೂಚಿಸುತ್ತೆ. 2 ಅಥವಾ ಅನೇಕ ಪದಗಳು ಇಲ್ಲವೇ 2 ಅಥವಾ ಅನೇಕ ವಾಕ್ಯಗಳ ಸಂಬಂಧವನ್ನು ತೋರಿಸುವ ಶಬ್ದಗಳೇ ಸಂಬಂಧಾರ್ಥಕ ಅವ್ಯಯಗಳು. ಇವುಗಳು ಪದಗಳ ಮತ್ತು ಸಂಬಂಧಗಳ ನಡುವಿರುವ ಅರ್ಥವನ್ನು ಹೇಳೋದಲ್ಲದೆ ಸಂಬಂಧವನ್ನು ಕೂಡ ಕಲ್ಪಿಸುತ್ತೆ. ಉದಾಹರಣೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವನು ಗಿರೀಶನ ಸಂಗಡ ಬಂದನು. ಇವಾಗ ಅವನು ಗಿರೀಶನ ಬಂದನು ಅಂತಂದರೆ ಅಲ್ಲಿ ಮೀನಿಂಗ್ ಇಲ್ಲ. ಇವೆರಡರ ನಡುವೆ ಒಂದು ಪದ ಬೇಕಲ್ವಾ? ಅವನು ಗಿರೀಶನ ಸಂಗಡ ಬಂದನು, ಅಥವಾ ಅವನು ಗಿರೀಶನ ಜೊತೆಗೆ ಬಂದನು, ಅವನು ಗಿರೀಶನ ಸಹವಾಸದಿಂದ ಕೆಟ್ಟನು. ಈ ರೀತಿ ಅಂದರೆ ಕೊಂಡಿಯನ್ನು ಬೆಸೆಯತಕ್ಕಂತಹ ಪದಗಳು. ಈಗ ರಾಮನೂ ಲಕ್ಷ್ಮಣರೂ ಕಾಡಿಗೆ ಹೋದರು. ಇಲ್ಲಿ ಊ ಅನ್ನೋ ಪದ ಏನಾಗುತ್ತೆ, ಸಂಬಂಧವನ್ನು ಸೂಚಿಸುತ್ತೆ. ಅಂದರೆ ರಾಮನೂ ಹೋದ, ಲಕ್ಷ್ಮಣನೂ ಹೋದ. ಇಲ್ಲಿ ಮತ್ತು ಅಂತ ಸೇರಿಸೋ ಬದಲು ನಾವೇನು ಮಾಡ್ತೀವಿ, ರಾಮನೂ ಲಕ್ಷ್ಮಣರೂ ಕಾಡಿಗೆ ಹೋದರು ಅಂತ ಹೇಳ್ತೀವಿ. ಇವಾಗ ಅವನು ಬುದ್ಧಿವಂತ ಹೊರತು ಜಾಣ ಏನಲ್ಲ ಅಲ್ವಾ? ಇಲ್ಲಿ ಹೊರತು ಅನ್ನೋದನ್ನು 2 ಪದಗಳು ಸೇರಿಸೋದಕ್ಕೆ ನಾವು ಬಳಸ್ತೀವಿ. ನಾನು ಬೆಂಗಳೂರಿಗೆ ಹೋಗ್ತಿದ್ದೆ, ಹಾಗಾದರೆ ನಾನು ಬರಲಾ? ಇದು ನಾನು ಬರಲಾ, ನಾನು ಬೆಂಗಳೂರಿಗೆ ಹೋಗ್ತಿದ್ದೆ. ಇವೆರಡರ ಮಧ್ಯೆ ಸಂಬಂಧವನ್ನು ಕಲ್ಪಿಸುತ್ತೆ. ಅವನು ದಡ್ಡ ಇರ್ಬೋದು, ಅಥವಾ ದಡ್ಡನ ಥರ ನಟಿಸ್ತಾ ಇರ್ಬೋದು.
ಇದು ಕೂಡ ಸಂಬಂಧವನ್ನು ಕಲ್ಪಿಸುತ್ತೆ. ಇಂತಹ ಪದಗಳಿಗೆ ನಾವು ಸಂಬಂಧಾರ್ಥಕ ಅವ್ಯಯ ಅಂತ ಕರ್ಕೊಳ್ತೀವಿ. ಇನ್ನು ಕೊನೆಯದು ಅವಧಾರಣಾರ್ಥಕ ಅವ್ಯಯ. ಈಗ ಹಲವು ವಸ್ತುಗಳಿರುತ್ತೆ, ಹಲವು ವ್ಯಕ್ತಿಗಳಿರ್ತವೆ, ಹಲವು ಸ್ಥಳಗಳಿರುತ್ತೆ. ಅವುಗಳಲ್ಲಿ ಒಂದನ್ನು ನಿಶ್ಚಯ ಮಾಡಿ ಹೇಳೋದಕ್ಕೆ ನಾವು ಅವಧಾರಣೆ ಅಂತ ಅಂತೀವಿ. ಅವಧಾರಣೆ ಅಂದರೆ ಗುರುತಿಸೋದು, ತಿಳ್ಕೊಳ್ಳೋದು, ಗಮನಿಸೋದು ಅನ್ನೋ ರೀತಿ. ಅಂದರೆ ಹಲವು ವಸ್ತುಗಳಲ್ಲಿ ಒಂದನ್ನು ಪರ್ಟಿಕ್ಯುಲರ್ ಆಗಿ ಗುರುತಿಸೋದಕ್ಕೆ ನಾವೇನಂತ ಕರ್ಕೊಳ್ತೀವಿ, ಅವಧಾರಣಾರ್ಥಕ ಅವ್ಯಯ ಅಂತ ಕರ್ಕೊಳ್ತೀವಿ. ಉದಾಹರಣೆ, ಇವಾಗ ಅಷ್ಟೊಂದು ಪುಸ್ತಕ ಇರುತ್ತೆ, ಅದರಲ್ಲಿ ಅದೇ ನನ್ನ ಪುಸ್ತಕ, ಅವನೇ ಕದ್ದಿದ್ದು, ಅವನೇ ನನ್ನ ಹೊಡೆದಿದ್ದು, ರಾಮನೇ ಹೇಳಿದ್ದು. ಯಾರು ಹೇಳಿದ್ದು? ರಾಮನೇ ಹೇಳಿದ್ದು. ಅಂದರೆ ಪರ್ಟಿಕ್ಯುಲರ್ ಆಗಿ ಫಿಕ್ಸ್, ಅವನೇ ಹೇಳಿದ್ದು, ಅವನೇ ಮಾಡಿದ್ದು, ಅವನೇ ಕಳ್ಳ. ಈ ರೀತಿ ಒಂದನ್ನು ಒತ್ತಿ ಹೇಳ್ತಕ್ಕಂತಹ, ಒಂದನ್ನೇ ಸೂಚಿಸ್ತಕ್ಕಂತಹ ಪದಗಳಿಗೆ ನಾವೇಂತ ಕರ್ಕೊಳ್ತೀವಿ, ಅವಧಾರಣ ಅರ್ಥಕ ಅವ್ಯಯಗಳು ಅಂತ ಕರ್ಕೊಳ್ತೀವಿ. ಇಲ್ಲಿ ಎ ಮತ್ತು ಎ ಅನ್ನೋ ಪದಗಳು ಅವಧಾರಣೆಯನ್ನು ಸೂಚಿಸ್ತಕ್ಕಂತಹ ಪದಗಳಾಗಿರ್ತವೆ, ನಿರ್ಧಾರವನ್ನು ಸೂಚಿಸ್ತಕ್ಕಂತಹ ಪದಗಳಾಗಿರ್ತವೆ. ಅಂದರೆ ಒಂದು ನಿಶ್ಚಯವನ್ನು ಸೂಚಿಸ್ತಕ್ಕಂತಹ ಪದಗಳಾಗಿರ್ತವೆ. ರಾಮನೇ ನನಗೆ ಬೈದಿದ್ದು, ರಾಮನೇ ನನ್ನ ಪುಸ್ತಕವನ್ನು ತೆಗೆದುಕೊಂಡಿದ್ದು, ಅವಳೇ ನನಗೆ ಬೈದಿದ್ದು, ಅವಳೇ ನನ್ನ ಗೆಳತಿ, ಅವನೇ ನನ್ನ ಗೆಳೆಯ. ಈ ರೀತಿ ಪದಗಳನ್ನು ನಾವು ಅವಧಾರಣಾರ್ಥಕ ಅವ್ಯಯಗಳು ಅಂತೇಳಿ ಕರ್ಕೊಳ್ತೀವಿ. ಇದಿಷ್ಟು ಅವ್ಯಯಗಳ ತರಗತಿಯಾಗಿತ್ತು. ಮುಂದಿನ ವ್ಯಾಕರಣಾಂಶದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು ತುಂಬ ನಿಮಗೆ ಅನುಕೂಲ ಆಗುತ್ತೆ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬೇಕಾಗುತ್ತೆ. ಅಲ್ಲದೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದರಲ್ಲಿ 1 ಮಾರ್ಕ್ಸಿನ ಕ್ವಶನ್ ಅಂತೂ ಇದ್ದೇ ಇರುತ್ತೆ, ಪರ್ಟಿಕ್ಯುಲರಾಗಿ ಇದ್ದೇ ಇರುತ್ತೆ. ಮಿಸ್ ಅಂತೂ ಮಾಡ್ಕೊಳ್ಬೇಡಿ. ಇದನ್ನು ನೀವು ನನಗೆ ತಿಳಿದಷ್ಟು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.